ನಮಸ್ಕಾರ. ವಿಶಾಲ್ ಮೆಗಾಮಾರ್ಟ್ನ IPOದ ಜೊತೆಗೆ ಇನ್ನೊಂದು IPO ಬರ್ತಾ ಇರುವಂತಹದ್ದು ಮೊಬಿಕ್ವಿಕ್ ಸೊಲ್ಯೂಷನ್ಸ್ನವರದ್ದು. ಈ IPO ನಾಳೆ 11ನೇ ತಾರೀಕಿಂದ ಓಪನ್ ಇರುತ್ತೆ. 13ರವರೆಗೆ ಇಲ್ಲಿ ಸಬ್ಸ್ಕ್ರಿಪ್ಷನ್ಗೆ ಅವಕಾಶ ಇರುತ್ತೆ. ಈ IPOಗೆ ನೀವು ಅಪ್ಲೈ ಮಾಡಬೇಕಾ, ಇವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಏನು, ಇಲ್ಲಿರುವಂತಹ ಫ್ಯೂಚರ್ ಗ್ರೋತ್ ಪ್ರಾಸ್ಪೆಕ್ಟ್ಗಳು ಏನು, ಈ IPOಗೆ ಅಪ್ಲೈ ಮಾಡಿದರೆ ಬರಬಹುದಾದಂತಹ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಎಷ್ಟು, ಲಿಸ್ಟಿಂಗ್ ಗೇನ್ ಎಷ್ಟಿರಬಹುದು, ಲಾಂಗ್ ಟರ್ಮ್ ಹೋಲ್ಡ್ ಮಾಡಿಕೊಂಡ್ರೆ ಏನಾಗಬಹುದು, ಇದೆಲ್ಲವನ್ನು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡಿಕೊಂಡು ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ, ನಾನು ನಿಮ್ಮ ಆಶೀಶ್ ಸಾರಡ್ಕ. ಇವತ್ತಿನ ವಿಡಿಯೋಗೆ ನಿಮಗೆ ಸ್ವಾಗತ. ಮೊದಲಿಗೆ ನೇರವಾಗಿ ನಾವು ಇವರ DHRPಯ 2 ಕೀ ಸೆಕ್ಷನ್ಸನ್ನು ನೋಡೋಣ. ಅಲ್ಲಿ ಅವರು ಏನನ್ನು ಹೇಳ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅಲ್ಲಿಂದ ಮತ್ತೆ ಇವರ IPOದ ವಿಚಾರಕ್ಕೆ ಬರೋಣ. ನಮಗೆ ಒಂದು ವೇಳೆ ಇವರ ಬಿಸ್ನೆಸ್ ಏನು ಅನ್ನೋದು ಅರ್ಥ ಆಗಬೇಕಾಗಿಲ್ಲ, ಜಸ್ಟ್ ಲಿಸ್ಟಿಂಗ್ ಗೇಮ್ಗೆ ಅಪ್ಲೈ ಮಾಡ್ತಿದ್ದೀರಿ ಇಲ್ಲಿ ಅಂತ ಹೇಳಿದರೆ ನೇರವಾಗಿ IPO ಅಂತ ಹೇಳುವಂತಹ ಸೆಕ್ಷನ್ ಇದೇ ವಿಡಿಯೋದಲ್ಲಿ ಮುಂದೆ ಬರುತ್ತೆ. ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿಂದ ವಿಡಿಯೋವನ್ನು ನೋಡಿಕೊಂಡು ಕಂಟಿನ್ಯೂ ಮಾಡಬಹುದು. ಇಫ್ ಯು ವಾಂಟ್ ಟು ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್, ಏನು ಮಾಡ್ತಿದ್ದಾರೆ, ಇಲ್ಲಿ ಗ್ರೋತ್ಗೆ ಅವಕಾಶ ಹೇಗೆಲ್ಲ ಬರಬಹುದು ಅನ್ನೋದು ನಿಮಗೆ ಅರ್ಥ ಆಗಬೇಕು ಅಂತ ಹೇಳಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೀವು ನೋಡಬಹುದು. ಹಾಗಿದ್ರೆ ನೇರವಾಗಿ ವಿಡಿಯೋಕ್ಕೆ ನಾವೀಗ ಹೋಗೋಣ. ನಾವು ಮೊಬಿಕ್ವಿಕ್ನವರ DHRP ಡ್ರಾಫ್ಟ್ ರೆಡ್ ಹೆರಿಂಗ್ ಪ್ರಾಸ್ಪೆಕ್ಟಸ್ ಅನ್ನು ಒಮ್ಮೆ ರಪ್ ಅಂತ ನೋಡಿಕೊಂಡು ಹೋಗೋಣ. ಅವರು ಅವರ ಬಿಸ್ನೆಸ್ಗಳ ಮತ್ತು ಇಂಡಸ್ಟ್ರಿಯ ಓವರ್ವ್ಯೂವನ್ನು ಕೊಟ್ಟುಕೊಂಡು ಭಾರತದಲ್ಲಿ ಅವರ ಬಿಸ್ನೆಸ್ಗೆ ಯಾಕೆ ಭವಿಷ್ಯ ಚೆನ್ನಾಗಿದೆ ಅನ್ನೋದನ್ನು ಹೇಳ್ತಾರೆ. ಮೊದಲಿಗೆ ಭಾರತದ GDP 5.9 ಟ್ರಿಲಿಯನ್ಗೆ 2028ಕ್ಕೆ ಆಗಬೇಕಾದ್ರೆ ಹೋಗುತ್ತೆ. ಈ ಒಂದು ಮಾತನ್ನು ಇಲ್ಲಿವರೆಗೆ ನಾನು ಯಾವ IPOದ ವಿಡಿಯೋವನ್ನು ಮಾಡಿದ್ದೀನೋ ಅಲ್ಲೆಲ್ಲ ಹೇಳಿದ್ದಾರೆ. ವಿಚ್ ಮೀನ್ಸ್ ದ್ಯಾಟ್ ಭಾರತ ಒಂದು ಡೆವಲಪಿಂಗ್ ಎಕಾನಮಿ, ಹಾಗಾಗಿ ಇವರಿಗೂ ಕೂಡ ಬೆಳೆಯುವಂತಹ ಅವಕಾಶ ಅಲ್ಲಿ ಇದೆ ಅನ್ನೋದನ್ನು ಪ್ರತಿಯೊಂದು IPOವನ್ನು ಹೊರತಂದಿರುವ ಕಂಪನಿ ಹೇಳ್ತಾ ಇದೆ. ಇವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಫ್ಯಾಮಿಲಿಗಳ ಸೈಜ್ ಸಣ್ಣದಾಗ್ತಾ ಇದೆ. 35-36% ಜನರು ಪೇಟೆಗೆ ಬರ್ತಾ ಇದ್ದಾರೆ. ಪೇಟೆಗೆ ಬಂದವರು ಸಣ್ಣ ಫ್ಯಾಮಿಲಿಗಳನ್ನು ನಡೆಸ್ತಾ ಇದ್ದಾರೆ ಅಂತ ಹೇಳುವಂತಹದ್ದು, ನ್ಯೂಕ್ಲಿಯರ್ ಫ್ಯಾಮಿಲಿಗಳು ಬರ್ತಿದ್ದೆ ಅಂತ ಹೇಳುವಂತಹದ್ದು, ಅವರೆಲ್ಲರೂ ಪೇಟೆಗೆ ಮೈಗ್ರೇಟ್ ಆಗ್ತಿದ್ದಾರೆ ಅಂತ ಹೇಳುವಂತಹದ್ದು ಕೂಡ ಇವರ ಬಿಸ್ನೆಸ್ಗೆ ತುಂಬ ಒಳ್ಳೆಯ ಅಡ್ವಾಂಟೇಜನ್ನು ತರ್ತಿರುವಂತಹ ವಿಚಾರ ಅಂತ ಇವರು ಹೇಳ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ವಿಮೆನ್ಸ್ ಪಾರ್ಟಿಸಿಪೇಷನ್ ಇನ್ ಲೇಬರ್ ವರ್ಕ್ ಫೋರ್ಸ್, ನಿನ್ನೆ ವಿಶಾಲ್ ಮೆಗಾಮಾರ್ಟ್ನ ವಿಡಿಯೋದಲ್ಲೂ ಕೂಡ ಇದೇ ಮಾತನ್ನು ನಾನು ಹೇಳಿದ್ದೆ. ಹೆಣ್ಣು ಮಕ್ಕಳು ಕೂಡ ಕೆಲಸ ಮಾಡೋದಕ್ಕೆ ಶುರು ಮಾಡಿದಾಗಿನಿಂದ ಮನೆಯಲ್ಲಿ ಒಂದು ಇನ್ಕಮ್ ಹೆಚ್ಚಾಗ್ತಾ ಇದೆ. ಡಿಸ್ಪೋಸೇಬಲ್ ಇನ್ಕಮ್ ಅಥವಾ ಆಸ್ಪಿರೇಷನಲ್ ಖರ್ಚುಗಳನ್ನು ಮಾಡೋದಕ್ಕೆ ಬೇಕಾಗಿರುವಂತಹ ಇನ್ಕಮ್ ಹೆಚ್ಚಾಗ್ತಾ ಇದೆ. ಇದು ಇವರ ಬಿಸ್ನೆಸ್ಗೆ ಪಾಸಿಟಿವ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. ಆ್ಯಂಡ್ ಇವರೆಲ್ಲರೂ ಕೂಡ ಮೊಬೈಲ್ ವ್ಯಾಲೆಟ್ಗಳನ್ನು ನಡೆಸ್ತಾ ಇರುವಂತಹ ಪ್ಲೇಯರ್ಸ್. ಇಂಟರ್ನೆಟ್ ಅತಿ ಮುಖ್ಯ ಇವರಿಗೆಲ್ಲರಿಗೂ. ಭಾರತದಲ್ಲಿ ಕನ್ಸ್ಯೂಮರ್ ಇಂಟರ್ನೆಟ್ ಎಕಾನಮಿ ಈಸ್ ಎಕ್ಸ್ಪೆಕ್ಟೆಡ್ ಟು ಕ್ರಾಸ್ 600 ಬಿಲಿಯನ್ ಬೈ 2028, ಮೋರ್ ದ್ಯಾನ್ 4 ಟೈಮ್ಸ್ ದ ಕರೆಂಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಈಗ ಭಾರತದಲ್ಲಿ 750 ಮಿಲಿಯನ್ ಯೂಸರ್ಸ್ 2023ರಲ್ಲಿ ಇದ್ದರು. ಇದು 2015ರಲ್ಲಿ ಬರೀ 300 ಮಿಲಿಯನ್ ಇದ್ದದ್ದು. 300 ಮಿಲಿಯನ್ನಿಂದ 750 ಮಿಲಿಯನ್ 8 ವರ್ಷದಲ್ಲಿ ಹೆಚ್ಚಾಗಿದ್ದಾರೆ ಅಂತ ಹೇಳಿದರೆ 150% ಗ್ರೋತನ್ನು ನಂಬರ್ ಆಫ್ ಮೊಬೈಲ್ ಫೋನ್ ಯೂಸರ್ಸ್ ಭಾರತದಲ್ಲಿ ಅಥವಾ ಇಂಟರ್ನೆಟ್ ಯೂಸರ್ಸ್ ಭಾರತದಲ್ಲಿ ಹೆಚ್ಚಾಗಿಕೊಂಡು ಹೋದರು. ಸ್ಮಾರ್ಟ್ ಫೋನ್ ಯೂಸರ್ಸ್ ಇನ್ 2023 ರೇಂಜ್ ಫ್ರಮ್ 630 ಮಿಲಿಯನ್ ಟು 680 ಮಿಲಿಯನ್. ಅಂದರೆ 63ರಿಂದ 68 ಕೋಟಿ ಭಾರತೀಯರ ಕೈಯಲ್ಲಿ ಸ್ಮಾರ್ಟ್ ಫೋನ್ ಇದೆ ಅಂತ ಹೇಳ್ತಾ ಇದ್ದಾರೆ ಇವರು. ಸ್ಮಾರ್ಟ್ ಫೋನ್ ಪೆನೆಟ್ರೇಷನ್ ಡಬಲ್ ಆಗಿದೆ 2015ರಿಂದ 2023ಕ್ಕೆ ಕಂಪೇರ್ ಮಾಡಿದರೆ. ಸೊ ಸ್ಮಾರ್ಟ್ ಫೋನ್ ಜನರ ಕೈಗೆ ಬಂತು ಅಂತ ಹೇಳಿದ ಕೂಡಲೇ, ಇಂಟರ್ನೆಟ್ ಬಂತು ಅಂತ ಹೇಳಿದ ಕೂಡಲೇ, ದೇ ಆರ್ ಆಲ್ ಪೊಟೆನ್ಷಿಯಲ್ ಕಸ್ಟಮರ್ಸ್ ಫಾರ್ ಮೊಬೈಲ್ ವಾಲೆಟ್ಸ್ ಲೈಕ್ ದೀಸ್. ಸೊ ಹಾಗಾಗಿ ಇದು ಕೂಡ ಅವರಿಗೆ ಅಡ್ವಾಂಟೇಜ್ ಅಂತ ಇವರು ಹೇಳ್ತಾ ಇದ್ದಾರೆ. ಭಾರತದಲ್ಲಿ ಇಂಟರ್ನೆಟ್ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇರುವಂತಹದ್ದು. ಅದರ ಜೊತೆಗೆ ಬೇರೆ ಒಂದಿಷ್ಟು ವಿಚಾರವನ್ನು ಇವರು ಹೇಳ್ತಾ ಇದ್ದಾರೆ, ಹೇಗೆ ಗ್ರೋತ್ ಇವರಲ್ಲಿ ಡ್ರೈವ್ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳೋದಕ್ಕೆ. ಫಿನ್ಟೆಕ್ ಪ್ಲಾಟ್ಫಾರ್ಮ್ ಮೊಬಿಕ್ವಿಕ್ ಹೇಳುವಂತಹದ್ದು, ಗವರ್ಮೆಂಟ್ಸ್ ಪುಷ್ ಫಾರ್ ಡಿಜಿಟಲ್ ಎಕಾನಮಿ. ಭಾರತದಲ್ಲಿ ಡಿಜಿಟಲ್ ಎಕಾನಮಿಯನ್ನು ಅತ್ಯಂತ ಹೆಚ್ಚಿನ ಮಟ್ಟಿಗೆ ಪುಷ್ ಕೊಡ್ತಾ ಇರುವಂತಹದ್ದು ಈಗಿನ ಸರ್ಕಾರ. ಅದರ ಜೊತೆಗೆ UPI ಪೇಮೆಂಟ್ಗೂ ಕೂಡ ತುಂಬ ದೊಡ್ಡ ಮಟ್ಟಿನ ಸಪೋರ್ಟ್ ಇತ್ತು. ಇದೆಲ್ಲವೂ ಕೂಡ ಫಿನ್ಟೆಕ್ ಇಕಾನಮಿಯನ್ನು ಪುಷ್ ಮಾಡ್ತಾ ಇದೆ. ಕ್ಯಾಗರ್ ಗ್ರೋತ್ ಅಥವಾ CAGR ಗ್ರೋತ್ ಆಫ್ 18% ನಿಮಗೆ ಇಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಮುಂದಿನ 5-6 ವರ್ಷಗಳಲ್ಲಿ ಅಂತ ಇವರು ಹೇಳ್ತಾ ಇದ್ದಾರೆ, ವಿಚ್ ಇಸ್ ರಿಯಲಿ ಗುಡ್. ಡಿಜಿಟಲ್ ಪೇಮೆಂಟ್ ಲ್ಯಾಂಡ್ಸ್ಕೇಪ್ ಕೂಡ ಇವಾಲ್ವ್ ಆಗ್ತಾ ಇದೆ. ತುಂಬ ಜನರು ಡಿಜಿಟಲ್ ಪೇಮೆಂಟ್ಗಳನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ. 1/3 ಆಫ್ ಇಂಡಿಯನ್ ಹೌಸ್ ಹೋಲ್ಡ್ಸ್, 33% ಭಾರತೀಯ ಮನೆಗಳಲ್ಲಿ ಡಿಜಿಟಲ್ ಪೇಮೆಂಟ್ಗಳನ್ನು ಒಂದು ಇಲ್ಲದಿದ್ದರೆ ಇನ್ನೊಂದು ವಿಧಾನಗಳ ಮೂಲಕ ಬಳಕೆ ಮಾಡ್ತಾ ಇದ್ದಾರೆ. ಸೊ ಭಾರತದಲ್ಲಿ ಇವರಿಗೆ ಮಾರ್ಕೆಟ್ ತುಂಬ ಹೆಚ್ಚಿದೆ ಅನ್ನೋದನ್ನು ಇವರು ಹೇಳ್ತಾ ಇರುವಂತಹದ್ದು. ಡಿಜಿಟಲ್ ಟ್ರಾನ್ಸಾಕ್ಷನ್ ವ್ಯಾಲ್ಯೂಸ್ ಆರ್
ಗ್ರೋಯಿಂಗ್ ಇಯರ್ ಬೈ ಇಯರ್, ಡಿಜಿಟಲ್ ಟ್ರಾನ್ಸಾಕ್ಷನ್ಸ್ ಹೆಚ್ಚಾಗ್ತಾ ಹೋಯಿತು ಅಂತ ಹೇಳಿದರೆ ಇವರಿಗೂ ಕೂಡ ಗ್ರೋತ್ ಸಿಗುತ್ತೆ. ಭಾರತದಲ್ಲಿ ಮೊಬೈಲ್ ವಾಲೆಟ್ಗಳ ಸಂಖ್ಯೆ ಮತ್ತು ಮೊಬೈಲ್ ವಾಲೆಟ್ಗಳನ್ನು ಬಳಕೆ ಮಾಡ್ತಾ ಇರುವಂತಹ ಯೂಸರ್ಗಳ ಸಂಖ್ಯೆಯು ಕೂಡ ಹೆಚ್ಚಾಗ್ತಾ ಹೋಗ್ತಾ ಇದೆ. ಅವರ ನಂಬರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ನಂಬರ್ ಆಫ್ ವಾಲೆಟ್ ಯೂಸರ್ಸ್, ಎಷ್ಟು ಮಿಲಿಯನ್ ಜನ ಭಾರತೀಯರು ಯಾವ ಯಾವ ವಾಲೆಟ್ಗಳನ್ನು ಬಳಕೆ ಮಾಡ್ತಾ ಇದ್ರು ಅಂತ. ಮೊಬಿಕ್ವಿಕ್ನವರಿಗೆ 12.7 ಕೋಟಿ ಯೂಸರ್ಸ್ ಇದ್ದಾರೆ. ಪೇಟಿಎಂನವರಿಗೆ 56 ಕೋಟಿ ಯೂಸರ್ಸ್ ಇದ್ದಾರೆ. ಏರ್ಟೆಲ್ ಪೇಮೆಂಟ್ಸ್ ಬ್ಯಾಂಕ್ನ ಬಳಿಯಲ್ಲಿ ಇದು ಹೇಗೆ ಸಾಧ್ಯ? ನಂಬರ್ ಆಫ್ ವ್ಯಾಲೆಟ್ ಯೂಸರ್ಸ್ 101 ಅಂತ ಹೇಳಿದರೆ 10.1 ಕೋಟಿ ಜನ ಇದ್ದಾರೆ. ಫಿನೋ ಪೇಮೆಂಟ್ಸ್ ಬ್ಯಾಂಕ್ ಉಳಿದಿರುವಂತಹ ಪ್ಲೇಯರ್ಸ್ ಬಳಿಯಲ್ಲಿ ಕಮ್ಮಿ ಜನರಿದ್ದಾರೆ. ಬಟ್ ದೇರ್ ಆರ್ ಪೀಪಲ್ ಹೂ ಆರ್ ಯೂಸಿಂಗ್ ದೀಸ್ ವಾಲೆಟ್. ಸೊ ನೀವು ಇಲ್ಲಿ ನೋಡಬಹುದು, ಮೊಬಿಕ್ವಿಕ್ಗೆ ಆಗಬೇಕಾದ್ರೆ ಪೇಟಿಎಂ ಪೇಮೆಂಟ್ಸ್ ಬ್ಯಾಂಕ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಕಾಂಪಿಟೀಟರ್ಸ್ ಅಂತ ಹೇಳುವಂತಹದ್ದು. ಮೊಬಿಕ್ವಿಕ್ ಲಾಂಚ್ ಆಗಿದ್ದು ಯಾವಾಗ? 2009ರಲ್ಲಿ. ಸೊ ಬೇರೆಯವರಿಗೆಲ್ಲರಿಗೂ ಕಂಪೇರ್ ಮಾಡಿದರೆ ಇವರು ಎಲ್ಲರಿಗಿಂತಲೂ ಮುಂಚೆ ಮೊಬೈಲ್ ವಾಲೆಟ್ಗಳನ್ನು ಲಾಂಚ್ ಮಾಡಿದಂತಹ ಕಂಪನಿ. ಬಟ್ ಅರ್ಲಿ ಮೂವರ್ ಅಡ್ವಾಂಟೇಜ್ ತಗೊಳ್ಳೋದಕ್ಕೆ ಇವರೆಲ್ಲೋ ಸೋತು ಹೋದರು. ಇವರು ಪೇಟಿಎಂ ಮತ್ತೆ ಲಾಂಚ್ ಆಗಿದ್ದು ಇವರ ಓವರ್ ಆಲ್ ಬಿಸ್ನೆಸ್ಸನ್ನು ಅದು ತಗೊಂಡು ಮುಂದಕ್ಕೆ ಹೋಗಿದೆ. ಓಕೆ, ಸೊ ಏನಾಗ್ತಿದೆ ಈಗ? ಬರೀ ಯೂಸರ್ಗಳು ಮಾತ್ರ ಈ ರೀತಿಯ ಡಿಜಿಟಲ್ ಪೇಮೆಂಟ್ಗಳನ್ನು, ಡಿಜಿಟಲ್ ವಾಲೆಟ್ಗಳನ್ನು ಆಕ್ಸೆಪ್ಟ್ ಮಾಡ್ತಿದ್ದಾರಾ ಅಂತ ಕೇಳಿದರೆ ಖಂಡಿತ ಇಲ್ಲ. ಮರ್ಚೆಂಟ್ಸ್ ಕೂಡ, ಅಂದರೆ ನೀವೊಂದು ಅಂಗಡಿಗೆ ಹೋಗ್ಬಿಟ್ಟು ನಿಮ್ಮ ಫೋನನ್ನು ಹಿಡಿದು ಒಂದು QR ಕೋಡ್ ಸ್ಕ್ಯಾನ್ ಮಾಡಿ ಅವರಿಗೆ ಪೇಮೆಂಟನ್ನು ಕೊಡ್ತಿದ್ದೀರಿ ಅಂತ ಹೇಳಿದರೆ ಆ ಮರ್ಚೆಂಟ್ UPI ಅನ್ನು ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಅದೊಂದು ನಿದರ್ಶನ. ಭಾರತದಲ್ಲಿ ಅವರ ನಂಬರ್ಸ್ ಕೂಡ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗಿಕೊಂಡು ಹೋಗ್ತಾ ಇದೆ. ಫ್ಯೂಚರ್ನಲ್ಲಿ ಇನ್ನೂ ಇದು ಹೆಚ್ಚಾಗುತ್ತೆ ಅಂತ ಹೇಳ್ತಾ ಇರುವಂತಹದ್ದು. ಇದನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳು ಇವರೆಲ್ಲರೂ ಕೂಡ ಒಂದಿಷ್ಟು ಕೆಲಸ ಮಾಡ್ತಿದ್ದಾರೆ. POS ಸಿಸ್ಟಮ್ಗಳನ್ನು ಸೆಟಪ್ ಮಾಡ್ತಿದ್ದಾರೆ. ನೀವು ಪೇಮೆಂಟ್ ಮಾಡಿದ ಕೂಡಲೇ ಪೇಮೆಂಟ್ ರಿಸೀವ್ ಆಯಿತು ಅಂತ ಒಂದು ಸಣ್ಣ ಬಾಕ್ಸ್ ಹೇಳುತ್ತಲ್ಲ, ಆ ರೀತಿಯದನ್ನೆಲ್ಲ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಮೊಬಿಕ್ವಿಕ್ ಅಂತ ಹೇಳುವಂತಹದ್ದು ಈ 127 ಮಿಲಿಯನ್ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ, ಅಥವಾ 12 ಕೋಟಿ ಕಸ್ಟಮರ್ಸ್ ನಮ್ಮ ಹತ್ರ ಇದ್ದಾರೆ ಅಂತ ಹೇಳ್ತಿದೆಯಲ್ಲ, ಇವರಿಗೆ ಲೋನ್ಗಳನ್ನು ಕೊಡುವಂತಹ, ಇನ್ಶೂರೆನ್ಸನ್ನು ಆಫರ್ ಮಾಡುವಂತಹ ಬಿಸ್ನೆಸ್ಗೂ ಕೂಡ ಎಂಟರ್ ಆಗ್ತಾ ಇದೆ. ಅದನ್ನು ಮುಂದೆ ಇನ್ನೂ ಹೆಚ್ಚು ಮಾಡಬೇಕು, ಸಾಲಗಳನ್ನು ಹೆಚ್ಚು ಹೆಚ್ಚು ಕೊಡಬೇಕು ಅಂತ ಹೇಳುವಂತಹ ಆಶಯ ಇವರದ್ದು. ಇಲ್ಲಿ ನಿಮಗೊಂದು ಫನ್ನಿ ವಿಷಯವನ್ನು ಹೇಳ್ತೀನಿ ನೋಡಿ, ಹೇಗೆ ಇವರು ಭಾರತೀಯರು ಹೆಚ್ಚು ಸಾಲ ಮಾಡಲಿ ಅಂತ ಯೋಚನೆ ಮಾಡ್ತಾರೆ ಅಂತ ಹೇಳೋದಕ್ಕೆ ಇಲ್ಲಿ ಒಂದು ಉದಾಹರಣೆ ಇದೆ. ಹೌಸ್ ಹೋಲ್ಡ್ ಡೆಟ್ ಪರ್ ಕ್ಯಾಪಿಟಾ ಗ್ಲೋಬಲ್ ಬೆಂಚ್ ಮಾರ್ಕ್, ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮಲ್ಲಿ ಮನೆ ಮಂದಿಗಳು, ಅಂದರೆ ಒಂದು ಮನೆಯಲ್ಲಿ ಇರುವಂತಹ ಆವರೇಜ್ ಸಾಲ ತುಂಬ ಕಮ್ಮಿ ಅಂತೆ. 0.8 to 0.9, ಅಂದರೆ ಒಂದು $800ರಿಂದ $900 ಸಾಲವನ್ನು ಮಾತ್ರ ನಾವು ಮಾಡ್ತಿದ್ದೇವೆ. ಅಂದರೆ ಅಪ್ರಾಕ್ಸಿಮೇಟ್ಲಿ 50,000ರಿಂದ 60,000 ಒಂದು ಮನೆಯ ಆವರೇಜ್ ಸಾಲ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ವೆನ್ ಇಟ್ ಕಂಪೇರ್ಸ್ ಟು ಚೈನಾದಲ್ಲಿ ಇದು $7.6ರಿಂದ $7.8 ಸಾವಿರ ಅಥವಾ $8,000 ಅಂತ ಯೋಚನೆ ಮಾಡಿ. 8 × 8 64, 6,40,000 ಸಾಲವನ್ನು ಚೈನಾದಲ್ಲಿ ಪ್ರತಿಯೊಬ್ಬರು ಮಾಡ್ತಿದ್ದಾರೆ. ವೆನ್ ಕಂಪೇರ್ಡ್ ಟು ದ್ಯಾಟ್ ಅಮೆರಿಕಾದಲ್ಲಿ ಅದು $58,000 ಆಗ್ತಾ ಇದೆ. $60,000 ಅಂತ ಯೋಚನೆ ಮಾಡಿದರೆ ನೀವು ಆಲ್ಮೋಸ್ಟ್ 6 × 48 ಒಂದೊಂದು ಮನೆಯಲ್ಲಿ 48 ಲಕ್ಷ ಸಾಲವನ್ನು ಮಾಡಿಕೊಂಡು ಕೂತಿದ್ದಾರೆ ಬೇರೆಯವರು. ಸೊ ವೆನ್ ಕಂಪೇರ್ ಟು ದ್ಯಾಟ್ ನಮ್ಮಲ್ಲಿ ಬರೀ $50,000 ಸಾಲವನ್ನು ಭಾರತೀಯರು ಆನ್ ಆನ್ ಆವ್ರೇಜ್ ಮಾಡ್ತಿದ್ದಾರೆ. ಸೊ ಇವ್ರಿಗೆ ಏನು ಅನಿಸ್ತಾ ಇದೆ, ಹೀಗೆ ಸಾಲ ಮಾಡಿರುವವರು ಕಮ್ಮಿ ಇರುವ ಕಾರಣ ಹೆಚ್ಚು ಜನ ಫ್ಯೂಚರ್ನಲ್ಲಿ ಸಾಲ ಮಾಡ್ತಾರೆ. ಹೆಚ್ಚು ಜನ ಸಾಲವನ್ನು ಫ್ಯೂಚರ್ನಲ್ಲಿ ಮಾಡಿದರೆ ನಮಗೆ ಅದು ಬಿಸ್ನೆಸ್ ಅನ್ನು ತರುತ್ತೆ ಅಂತ. ಅದನ್ನೇ ಮತ್ತೆ ಹೇಳ್ತಾ ಇದ್ದಾರೆ. 78% ಭಾರತೀಯ ಅಡಲ್ಟ್ಸ್ ಒಂದು ಕ್ರೆಡಿಟ್ ಎಲಿಜಿಬಿಲಿಟಿಯನ್ನು ಹೊಂದಿದ್ದಾರೆ. ಅಂದರೆ ನೀವು ಸಾಲ ಮಾಡೋದಕ್ಕೆ ಹೋದರೆ ನಿಮ್ಮದೊಂದು ಕ್ರೆಡಿಟ್ ಸ್ಕೋರ್ ಇರುತ್ತೆ. ಕೆಲವರದ್ದು ಕ್ರೆಡಿಟ್ ಸ್ಕೋರ್ ಚೆನ್ನಾಗಿರುತ್ತೆ, ಇನ್ನು ಕೆಲವರದ್ದು ಅಷ್ಟು ಚೆನ್ನಾಗಿರುವುದಿಲ್ಲ. ಬಟ್ 78% ಆಫ್ ಇಂಡಿಯನ್ ಅಡಲ್ಟ್ಸ್ ಹ್ಯಾವ್ ಅ ಕ್ರೆಡಿಟ್ ಸ್ಕೋರ್. ಇದನ್ನು ಇವರು ಹೇಳ್ತಾ ಇರುವಂತಹದ್ದು. ಅಷ್ಟು ಎಲಿಜಿಬಲ್ ಪಾಪ್ಯುಲೇಷನ್ಸ್ ಇದೆ ಭಾರತದಲ್ಲಿ ಅಂತ. ರಿಟೇಲ್ ಲೋನ್ ಡಿಸ್ಬರ್ಸಲ್ಸ್ ಆರ್ ಪ್ರೊಜೆಕ್ಟೆಡ್ ಟು ಮೋರ್ ದೆನ್ ಡಬಲ್. ಭಾರತದಲ್ಲಿ ಈಗ ಮನೆ ಮಂದಿ ಮಾಡ್ತಾ ಇರುವಂತಹ ಸಾಲ, ಅಥವಾ ನೀವು ಮಾಡ್ತಾ ಇರುವಂತಹ ಸಾಲ, ಈಗ $50,000 ನಮ್ಮ ಹತ್ರ ಸಾಲ ಇದೆ ಅಂತ ಯೋಚನೆ ಮಾಡಿದರೆ ಮುಂದಿನ 5 ವರ್ಷಗಳಲ್ಲಿ ಲೋನ್ ಡಿಸ್ಬರ್ಸಲ್ಸ್ ಆರ್ ಗೋಯಿಂಗ್ ಟು ಡಬಲ್, ವಿಚ್ ಮೀನ್ಸ್ ದ್ಯಾಟ್ ವರ್ಷದಿಂದ ವರ್ಷಕ್ಕೆ ಸಾಲ ಮಾಡುವವರ ಸಂಖ್ಯೆ ಮತ್ತು ಸಾಲದ ಅಮೌಂಟು ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇರುವಂತಹದ್ದು ಇವರ ಅಂದಾಜು. ಸೊ ಬೇಸಿಕಲಿ ಅದೆಲ್ಲವೂ ಕೂಡ ಇವರಿಗೆ ಹೆಲ್ಪ್ ಮಾಡುತ್ತೆ ಅಂತ. ಅನ್ಸೆಕ್ಯೂರ್ಡ್ ಲೋನ್ಗಳು ಕೂಡ ಕನ್ಸಿಡರೇಬಲ್ ಗ್ರೋತನ್ನು ಹೊಂದಿವೆ ಅಂತ ಇವರು ಹೇಳ್ತಾ ಇದ್ದಾರೆ. ದರ್ ಹ್ಯಾಸ್ ಬೀನ್ ಅನ್ ಇನ್ಕ್ರೀಸ್ ಇನ್ 34% to 45% ಆಫ್ ದಿಸ್. ಯಾವಾಗ ಮುಂಚೆ 2021 ಆಗಬೇಕಾದ್ರೆ 66% ಸೆಕ್ಯೂರ್ಡ್ ಲೋನ್ಸ್ ಇರ್ತಿತ್ತು. ಏನಾದರೂ ಒಂದು ಕೊಲ್ಯಾಟ್ರಲ್ ಅನ್ನು ತಗೊಂಡು ಸಾಲ ಕೊಡ್ತಾ ಇದ್ದಂತಹದ್ದು 66%. ಬರೀ 34% ಏನೂ ಕೊಲ್ಯಾಟರಲ್ ಇಲ್ಲದೆ ಸಾಲಗಳನ್ನು ಇವರು ಕೊಡ್ತಾ ಇದ್ರು, ಅಂದರೆ ಭಾರತದ ಓವರ್ ಆಲ್ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ. But when it came to 2023,
ಇದರದ್ದೇ ಸಂಖ್ಯೆ 55% ಅನ್ಸೆಕ್ಯೂರ್ಡ್ ಅಥವಾ 55% ಸೆಕ್ಯೂರ್ಡ್, 45% ಅನ್ಸೆಕ್ಯೂರ್ಡ್ ಲೋನ್ನ ಕಡೆಗೆ ಭಾರತವನ್ನು ತಳ್ಳುತ್ತಾ ಇದೆ. ವಿಚ್ ಮೀನ್ಸ್ ಯಾವುದೇ ಗ್ಯಾರಂಟಿ ಇಲ್ಲದೆ, ಯಾವುದೇ ಶ್ಯೂರಿಟಿ ಇಲ್ಲದೆ 45%ನಷ್ಟು ಲೋನ್ಗಳು ಡಿಸ್ಬರ್ಸ್ ಆಗ್ತಾ ಇದ್ದಾವೆ. ಐ ಬಿಲೀವ್ ದಿಸ್ ಇಸ್ ಕನ್ಸ್ಯೂಮರ್ ಲೋನ್ಸ್ ಅಲೋನ್. ಹೌದು, ಇದು ಕನ್ಸ್ಯೂಮರ್ ಲೋನ್ಗೆ ಮಾತ್ರ ಇರುವಂತಹದ್ದು. ಸೊ ಇಲ್ಲಿ ಇದೆಲ್ಲವೂ ಕೂಡ ನಡೀತಿದೆ ಅಂತ ಹೇಳುವಂತಹದ್ದು. ಕ್ರೆಡಿಟ್ ಆನ್ ಯು ಪಿ ಐಯಲ್ಲೂ ಕೂಡ ಸಾಲ ಮಾಡುವಂತಹ ಅಥವಾ ಒಂದು ಕ್ರೆಡಿಟ್ ಲೈನನ್ನು ಹೊಂದುವಂತಹ ಅವಕಾಶವನ್ನು ಭಾರತದಲ್ಲಿ RBI 2023ರಿಂದ ಕೊಟ್ಟಿದೆ. ಇದರದ್ದು ಕೂಡ ಲಾಭ ನಮಗಾಗುತ್ತೆ ಅಂತ ಮೊಬಿಕ್ವಿಕ್ ಮತ್ತು ಪೇಟಿಎಂನವರು ಹೇಳ್ತಾ ಇರುವಂತಹದ್ದು. ಪೊಟೆನ್ಷಿಯಲ್ ಫಾರ್ ಡಿಜಿಟಲ್ ಲೆಂಡಿಂಗ್ ಈಸ್ ಗ್ರೋಯಿಂಗ್. ನಾನೊಂದು ಡಿಜಿಟಲ್ ಲೋನ್ ಆ್ಯಪ್ಗಳ ಬಗ್ಗೆ ವಿಡಿಯೋವನ್ನು ಮಾಡಿದ್ದೆ, ಹೇಗೆ ಅವರು ನಮ್ಮ ರಕ್ತವನ್ನು ಹೀರ್ತಾರೆ ಅಂತ ಹೇಳುವಂತಹದ್ದು. ಆದರೆ 35, 40, 42% ಇಂಟ್ರೆಸ್ಟ್ ರೇಟನ್ನು ಚಾರ್ಜ್ ಮಾಡಿಬಿಟ್ಟು ಸಾಲವನ್ನು ನಿಮಗೆ ಕೊಡ್ತಾರೆ. ಈ ಸಾಲವನ್ನು ಮುಗಿಬಿದ್ದು ತಗೊಳ್ಳುವಂತಹ ಜನರು ಕೂಡ ಇದ್ದಾರೆ. ಆ್ಯಂಡ್ ದೀಸ್ ಗೈಸ್ ಆರ್ ಟೆಲ್ಲಿಂಗ್, ಇವ್ರು ಹೇಳ್ತಿರೋದೇನು, ಇಂತಹ ಸಾಲಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗುತ್ತೆ, ವಿ ವಿಲ್ ಬಿ ಹ್ಯಾಪಿ ಅಬೌಟ್ ಇಟ್ ಅಂತ. ಸೊ ಅದೆಲ್ಲವನ್ನು ಕೂಡ ಇವರು ಹೇಳ್ತಾ ಇದ್ದಾರೆ. ಇಲ್ಲಿಗೆ ಇವರ ಈ ಮಾತುಗಳನ್ನು ನಾವು ಆದರೆ ಓವರ್ ಆಲ್ ಇವರ ಬಿಸ್ನೆಸ್ಗಳು ಏನು, ಇಲ್ಲಿ ಇಂಡಸ್ಟ್ರಿ ಹೇಗಿದೆ ಅನ್ನೋದನ್ನು ನೋಡಿದ ಹಾಗಾಯಿತು. ಇನ್ನೊಂದು ವಿಷಯಕ್ಕೆ ನಾವು ನೋಡಿಬಿಡೋಣ, ಇವರ ಬಿಸ್ನೆಸ್ ಏನು ಅದರಲ್ಲಿ ಅಂತ. ಇವರ ಹತ್ರ ಕೀ ಸ್ಟ್ಯಾಟಿಸ್ಟಿಕ್ಸ್ ಅಟ್ ಅ ಗ್ಲಾನ್ಸ್ ಅಂತ ನೋಡಿದಾಗ ನಿಮಗೆ 146 ಮಿಲಿಯನ್ ರಿಜಿಸ್ಟರ್ಡ್ ಯೂಸರ್ಸ್ ಇದ್ದಾರೆ, ಅಂದರೆ 14 ಕೋಟಿ. ಅದರಲ್ಲಿ 64 ಮಿಲಿಯನ್ ಅಂದರೆ 6.4 ಕೋಟಿ ಜನ KYC ಕಂಪ್ಲೀಟ್ ಆಗಿರುವಂಥವ್ರು, ಅಂದರೆ ಆಕ್ಟಿವ್ ಯೂಸರ್ಸ್ ಅಂತ ನೀವು ಯೋಚನೆ ಮಾಡಬಹುದು ಇದ್ದಾರೆ. ಮೊಬಿಕ್ವಿಕ್ 99% ಭಾರತದ ಪಿನ್ ಕೋಡ್ಗಳನ್ನು ಕವರ್ ಮಾಡ್ತಿದೆ ಅಂತ ಹೇಳ್ತಿದ್ದಾರೆ. ವಿಚ್ ಮೀನ್ಸ್ ದಟ್ ಪ್ಯಾನ್ ಇಂಡಿಯಾ ಪ್ರೆಸೆನ್ಸ್ ಇವರ ಬಳಿಯಲ್ಲಿ ಇದೆ. ಇಲ್ಲಿ ನೋಡಿ, 31 ರೂಪೀಸ್ ಈಸ್ ಕಸ್ಟಮರ್ ಅಕ್ವಿಸಿಷನ್ ಕಾಸ್ಟ್ ಅಂತ ಹಾಕಿದ್ದಾರೆ. ಅಂದರೆ ಒಬ್ಬ ಹೊಸ ಕಸ್ಟಮರನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ, ಒಬ್ಬ ಹೊಸ ಕಸ್ಟಮರನ್ನು ಪಡೆಯೋದಕ್ಕೆ ಇವರು 31 ರೂಪಾಯಿಯನ್ನು ಖರ್ಚು ಮಾಡ್ತಾ ಇದ್ದಾರೆ. ವಿಚ್ ಇಸ್ ಲೆಸ್ ಆ್ಯಂಡ್ ಇಟ್ ಇಸ್ ಗುಡ್. ಸೊ ಅದು ಕೂಡ ಇವರ ಓವರ್ ಆಲ್ ಬಿಸ್ನೆಸ್ ಓವರ್ವ್ಯೂನಲ್ಲಿ ಹೇಳಿದ್ದಾರೆ. ಪೇಮೆಂಟ್ಸ್, ಇವರ ಬಿಸ್ನೆಸ್ ಏನಾಗಿದ್ದರೆ ಪೇಮೆಂಟ್ಗಳನ್ನು ಮಾಡುವಂತಹದ್ದು, ಪೇಮೆಂಟ್ ತಗೊಳ್ಳುವಂತಹದ್ದು. ಮೊಬಿಕ್ವಿಕ್ ವಾಲೆಟ್ ನೀವು ನೋಡಿರ್ತೀರಿ, ಗೂಗಲ್ ಪೇ, ಫೋನ್ಪೇ ಥರದಲ್ಲಿ ಪೇಮೆಂಟ್ ಮಾಡೋದಕ್ಕೂ ಕೂಡ ಇದು ಅವಕಾಶವನ್ನು ಕೊಡುತ್ತೆ. ಸೊ ಇದು ಅವರ ಒಂದು ಬಿಸ್ನೆಸ್. ಎರಡನೇ ಬಿಸ್ನೆಸ್ ಹೇಳಿದ್ದೆ ಅಲ್ಲ, ಸಾಲ ಕೊಡೋದು ಅಂತ ಹೇಳುವಂತಹದ್ದು. ಸಾಲವನ್ನು ಕೊಡಲಿಕ್ಕೂ ಪ್ರಯತ್ನವನ್ನು ಪಡ್ತಿದ್ದಾರೆ. ಇದರ ಜೊತೆಯಲ್ಲಿ ಇವರು ಇನ್ವೆಸ್ಟ್ಮೆಂಟ್ಗಳ ಪ್ರಾಡಕ್ಟ್ಗಳನ್ನು ರೆಕಮೆಂಡ್ ಮಾಡುವಂತಹ, ಮ್ಯೂಚುವಲ್ ಫಂಡ್ನಲ್ಲಿ ಹೂಡಿಕೆ ಮಾಡ್ತೀರಾ ನೀವು ಸ್ಟಾಕ್ಗಳನ್ನು ಪರ್ಚೇಸ್ ಮಾಡಬೇಕು ಅಂತಿದ್ದೀರಾ, ಅಥವಾ ಬೇರೆ ಯಾವುದೋ ಒಂದಿಷ್ಟು ವೆಲ್ತ್ ಸ್ಕೀಮ್ಗಳನ್ನು, ಗೋಲ್ಡ್ ಪರ್ಚೇಸ್ ಮಾಡಿ, ಸಿಲ್ವರ್ ಪರ್ಚೇಸ್ ಮಾಡಿ ಅಂತ ಹೇಳುವುದನ್ನು ಕೂಡ ಪರ್ಸನಲೈಸ್ಡ್ ಆಗಿ ಒಬ್ಬ ವ್ಯಕ್ತಿಯ ಬಿಹೇವಿಯರ್, ಆತನ ಆ್ಯಪ್ ಯೂಸೇಜ್, ಆತನ ಯೂಸರ್ ಡೇಟಾವನ್ನೆಲ್ಲ ಬಳಕೆ ಮಾಡಿಕೊಂಡು ನಿಮಗೆ ಕೊಡ್ತಾರೆ. ಸೊ ದ್ಯಾಟ್ ಈಸ್ ವಾಟ್ ದೇ ಆರ್ ಪ್ಲಾನಿಂಗ್ ಟು ಡೂ. ಅವರ ಬೇರೆ ಬೇರೆ ಬಿಸ್ನೆಸ್ಗಳು ಯಾವುದು ಅನ್ನೋದನ್ನು ಅವರ DHRPಯಲ್ಲಿ ಕೊಟ್ಟಿದ್ದಾರೆ. 192ನೇ ಪೇಜ್ನಲ್ಲಿ ನಿಮಗೆ ಅದು ಕಾಣುವುದಕ್ಕೆ ಸಿಗುತ್ತೆ. ಯು ಕುಡ್ ಗೋ ದೇರ್ ಆ್ಯಂಡ್ ಲುಕ್ ಎಟ್ ಇಟ್. ಮಾರ್ಕೆಟ್ ಆಪರ್ಚುನಿಟಿ ಎಷ್ಟಿದೆ ಭಾರತದಲ್ಲಿ ಅಂತ ಹೇಳುವಂತಹದ್ದನ್ನು ಇವರು ಹೇಳ್ತಾ ಇದ್ದಾರೆ. ಸೊ ನಮ್ಮಲ್ಲಿ ಎಷ್ಟು ಜನ ಯಾವ ರೀತಿಯಲ್ಲಿ ಸಾಲಗಳನ್ನು ಪಡೆದುಕೊಳ್ಳೋದಕ್ಕೆ ಅಥವಾ ದುಡ್ಡನ್ನು ತೆಗೆದುಕೊಳ್ಳೋದಕ್ಕೆ, ಕ್ರೆಡಿಟ್ ಅಂತ ಹೇಳಿದರೆ ಸಾಲವನ್ನು ಪಡೆದುಕೊಳ್ಳುವಂತಹ ಸಾಧ್ಯತೆ ಇರುವವರು ಎಷ್ಟು ಜನ ಇದ್ದಾರೆ ಅನ್ನೋದನ್ನು ಇವರಲ್ಲಿ ಹೇಳ್ತಾ ಇದ್ದಾರೆ. ಟ್ರೆಡಿಷನಲ್ ಬ್ಯಾಂಕ್ಸ್ ಮತ್ತು ಮೊಬಿಕ್ವಿಕ್ ಅಂತ ಹೇಳುವಂತಹ ಈ ಆ್ಯಪ್ ಎಫ್ಲುವೆಂಟ್ ಮತ್ತು ವೆಲ್ ಆಫ್ ಕ್ಯಾಟಗರಿಯ ಜನರನ್ನು 1 ಕೋಟಿ, ಇಲ್ಲಿ 10 ಕೋಟಿ ಜನ, ಇಲ್ಲೊಂದು 2.5 ಕೋಟಿ ಜನ. ಸೊ ಎಫ್ಲುವೆಂಟ್ ಮತ್ತು ವೆಲ್ ಆಫ್ ಅಂತ ಹೇಳಿ ಹುಡುಕಿದ್ರೆ ನೀವು ಒಂದು 12ರಿಂದ 12.5 ಕೋಟಿ ಜನರ ಸಿಗ್ತಾರೆ. ಇವರಿಗೆ ಬ್ಯಾಂಕ್ಗಳು ಸಾಲ ಕೊಡುತ್ತೆ, ಮೊಬಿಕ್ವಿಕ್ ಕೂಡ ಸಾಲವನ್ನು ಕೊಡುತ್ತೆ, ಜನ ತಗೋತಾರೆ, ಬಿಡ್ತಾರೆ. ಸೊ ಅಲ್ಲಾದಮೇಲೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಎಷ್ಟಿದೆ ನಮ್ಮಲ್ಲಿ? 12 ಕೋಟಿ, 16 ಕೋಟಿ, 20 ಕೋಟಿ, 12, 16, 28, 28, 20, 48 ಕೋಟಿ ಜನ ಮಿಡಲ್ ಇನ್ಕಮ್ ಕ್ಯಾಟಗರಿಯ ಜನರಿದ್ದಾರೆ. ಇವರನ್ನು ಬ್ಯಾಂಕ್ಗಳು ಒಂದಿಷ್ಟು ಮುಟ್ತವೆ, ಬಟ್ ಮೊಬಿಕ್ವಿಕ್ ಇಂಥವರನ್ನು ಹೆಚ್ಚು ಮುಟ್ಟುತ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ. ಬಟ್ ನನಗೆ ಇಲ್ಲಿ ಕನ್ಸರ್ನಿಂಗ್ ಅಂತ ಅನ್ನಿಸ್ತಾ ಇರುವಂತಹದ್ದು, ಇಲ್ಲಿರುವ 20 ಕೋಟಿ ಜನರು ಲೋ ಇನ್ಕಮ್, ಅನ್ಸರ್ವ್ಡ್, ಬ್ಯಾಂಕ್ಗಳು ಸಾಲ ಕೊಡೋದಿಲ್ಲ, ಇಲ್ಲಿ ಮೊಬಿಕ್ವಿಕ್ ಸಾಲ ಕೊಡ್ತೀನಿ ಅಂತ ಹೊರಡ್ತಾ ಇದೆ. ದಿಸ್ ಈಸ್ ಅ ಪ್ಲೇಸ್ ಆಫ್ ಕನ್ಸರ್ನ್. ಬಿಕಾಸ್ ಇವರಿಗೆ ಯಾಕೆ ಸಾಲ ಕೊಡ್ತಿಲ್ಲ ಅಂತ ಹೇಳಿದರೆ, ಟ್ರೆಡಿಷನಲ್ ಬ್ಯಾಂಕ್ಗಳು ಸಾಲವನ್ನು ತೀರಿಸುವಂತಹ ಶಕ್ತಿಯನ್ನು ಇವರು ಹೊಂದಿಲ್ಲ ಅನ್ನುವ ಕಾರಣಕ್ಕೆ. ಬಟ್ ವೆನ್ ದೀಸ್ ಗೈಸ್ ಗೋ ಆ್ಯಂಡ್ ಟೆಲ್ ದಟ್ ನಾವು ಅವರನ್ನು ಸರ್ವಿಸ್ ಮಾಡ್ತೀವಿ, ಅವರಿಗೂ ಸಾಲವನ್ನು ಕೊಡ್ತೀವಿ ಅಂತ ಹೇಳಿದಾಗ ಡಿಫಾಲ್ಟ್ ಪ್ರೊಬಾಬಿಲಿಟಿ ಎಷ್ಟಿದೆ, ಅದನ್ನು ಹ್ಯಾಂಡಲ್ ಮಾಡೋದಕ್ಕೆ ಇವ್ರ ಹತ್ರ ಏನಿದೆ ಅನ್ನೋದನ್ನು ನೋಡಬೇಕಾಗತ್ತೆ. ಭಾರತದಲ್ಲಿ ಡಿಜಿಟಲ್ ಫೈನಾನ್ಷಿಯಲ್ ಪ್ರಾಡಕ್ಟ್ಗಳ ಮಾರ್ಕೆಟ್ ಹೇಗಿದೆ ಅನ್ನೋದನ್ನು ನೋಡಿದರೆ, ಮರ್ಚೆಂಟ್ ಪೇಮೆಂಟ್ ಮಾರ್ಕೆಟ್ ಇಷ್ಟಿದೆ, ಡಿಜಿಟಲ್ ಕ್ರೆಡಿಟ್ ಮಾರ್ಕೆಟ್ ಇಷ್ಟಿದೆ, ಅಲ್ಲಿಂದ ಮತ್ತೆ ಮ್ಯೂಚುವಲ್ ಫಂಡ್ ಮಾರ್ಕೆಟ್ ಇನ್ನೂ ಅದಕ್ಕಿಂತ ದೊಡ್ಡದಿದೆ, ಇನ್ಶೂರೆನ್ಸ್ ಅದಕ್ಕಿಂತ ದೊಡ್ಡದಿದೆ, ಫೈನಾನ್ಷಿಯಲ್ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಮಾರ್ಕೆಟ್ ಹೀಗಿದೆ. ಇದು 2022ರಿಂದ 28ಕ್ಕೆ ಆಗಬೇಕಾದ್ರೆ ಗ್ರೋ ಆಗುತ್ತೆ ಅಂತ ಹೇಳ್ತಿದ್ದಾರೆ. ತುಂಬ ತಲೆ ಕೆಡಿಸ್ಕೊಳ್ಬೇಡಿ. ವಾಟ್ ದೇ ಆರ್ ಬೇಸಿಕಲಿ ಟ್ರೈಂಗ್ ಟು ಸೇ ಇಸ್, ಎಲ್ಲವೂ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಭಾರತದಲ್ಲಿ ದೊಡ್ಡದಾಗಿ ಹೋಗಿಕೊಂಡು ಹೋಗುತ್ತೆ ಅಂತ. ಇವರಿಗೇನಿದೆ ಅಡ್ವಾಂಟೇಜು, ಕನ್ಸ್ಯೂಮರ್ ಪೇಮೆಂಟ್ಗಳನ್ನು
ಆಕ್ಸೆಪ್ಟ್ ಮಾಡ್ತಾರೆ, ಡಿಜಿಟಲ್ ಕ್ರೆಡಿಟ್ಗಳನ್ನು ತಗೋತಾರೆ. ಡಿಜಿಟಲ್ ಕ್ರೆಡಿಟ್ ಅಂತ ಹೇಳಿದರೆ ಸಾಲಗಳನ್ನು ಕೊಡ್ತಾರೆ, ಕನ್ಸ್ಯೂಮರ್ ಪೇಮೆಂಟ್ಸ್ ಆಕ್ಸೆಪ್ಟ್ ಮಾಡ್ತಾರೆ. ಕ್ರಾಸ್ ಸೆಲ್ ಮಾಡುವಂತಹ ಅವಕಾಶ ಇವರಿಗಿದೆ. 12 ಕೋಟಿ ಯೂಸರ್ಸ್ ಇದ್ದಾರೆ ಅಂತ ಹೇಳಿದರೆ, ನೀವು ಇವರ ಆ್ಯಪ್ನಲ್ಲಿ ಏನು ಖರೀದಿ ಮಾಡೋದಕ್ಕೆ ಹೋದಾಗ ಒಂದು ಅಡ್ವರ್ಟೈಸ್ಮೆಂಟನ್ನು ನಿಮ್ಮ ಕೈಗೆ ಕೊಟ್ಟು ಅದರಿಂದ ನಿಮಗೆ ಆ ಪ್ರಾಡಕ್ಟ್ ಖರೀದಿ ಮಾಡಿಸುವ ರೀತಿಯಲ್ಲಿ ನೋಡಿಕೊಂಡು ಅಲ್ಲಿಂದ ದುಡ್ಡು ತಗೊಳ್ಳುವಂತಹ ಸಾಧ್ಯತೆ ಅವರ ಹತ್ರ ಇದೆ. ದೇ ಕುಡ್ ಡೂ ದ್ಯಾಟ್ ಅಂತ ಇವ್ರು ಹೇಳ್ತಿರುವಂತಹದ್ದು. ಫುಲ್ ದೇ ಕ್ಯಾನ್ ಡೂ ದ್ಯಾಟ್. ಆಯಿತು, ಇಲ್ಲಿಂದ ಮತ್ತೆ ಇವ್ರ ಹತ್ರ ಯಾರ್ಯಾರ ಆ್ಯಪ್ ಎಲ್ಲೆಲ್ಲಿ ಇವರ ಆ್ಯಪ್ಗಳು ಇದ್ದಾವೆ, ಯಾರ್ಯಾರೆಲ್ಲ ಇವರ ಪೇಮೆಂಟ್ಗಳನ್ನು ಆಕ್ಸೆಪ್ಟ್ ಮಾಡ್ತಿದ್ದಾರೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಲೀವ್ ಇಟ್ ಹಿಯರ್. ಈಗ ನೇರವಾಗಿ ನಾವು ಇವರ IPOದ ಕಡೆಗೆ ಗಮನವನ್ನು ಕೊಡೋಣ. IPO ಏನಿದೆ, ಬುಕ್ ಬಿಲ್ಟಪ್ ಇಸ್ 572 crores, ಎಂಟೈರ್ಲಿ ಫ್ರೆಶ್ ಇಶ್ಯೂ, ಸೊ ವಿಚ್ ಇಸ್ ಗುಡ್. ಏನು ಮಾಡ್ತಿದ್ದಾರೆ, 572 ಕೋಟಿ ರೂಪಾಯಿಯ IPOವನ್ನು ತರ್ತಿದ್ದಾರೆ. ತಂದಿರುವಂತಹ ಎಲ್ಲ ದುಡ್ಡು 572 ಕೋಟಿಯನ್ನು ತೊಗೊಂಡು ಹೋಗಿ ಬಿಸ್ನೆಸ್ಗೆ ಹಾಕ್ತಾ ಇದ್ದಾರೆ. ಪ್ರೊಮೋಟರ್ಸ್ 1 ರೂಪಾಯಿಯನ್ನು ತಗೋತಾ ಇಲ್ಲ. ದಿಸ್ ಈಸ್ ಅನ್ ಎಕ್ಸಲೆಂಟ್ ಥಿಂಗ್ ಟು ಡು. ನನಗೆ ಯಾವ ದುಡ್ಡು ಬೇಡ, ನಾನು ಬಿಸ್ನೆಸ್ಗೆ ದುಡ್ಡು ಹಾಕೋದಕ್ಕೆ ದುಡ್ಡನ್ನು ಕೇಳ್ತಿದ್ದೀನಿ, ನೀವು ಇಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಯಾವುದಾದ್ರೂ ಕಂಪನಿ ಹೇಳಿದರೆ ಗಿವ್ ದೆಮ್ ಅ ಥಮ್ಸ್ ಅಪ್, ಬಿಕಾಸ್ ದಿಸ್ ಇಸ್ ಅ ಗುಡ್ ವೇ ಆಫ್ ಡೂಯಿಂಗ್ ಇಟ್. ಇವರು ಅದನ್ನು ಮಾಡ್ತಿದ್ದಾರೆ. ತುಂಬ ಕಾಲರ್ ಏರಿಸಿಕೊಳ್ಳೋದು ಬೇಡ, ಒಂದು ಸ್ವಲ್ಪ ವಿಷಯಗಳು ಮುಂದೆ ಇದ್ದಾವೆ, ಅದನ್ನು ನೋಡೋಣ. 11ರಿಂದ 13ನೇ ತಾರೀಕಿನವರೆಗೆ ಇವರ IPO ಇದೆ. 265ರಿಂದ 279 ರೂಪಾಯಿ ಪರ್ ಶೇರ್ ಇರುವಂತಹದ್ದು ಈಗಿನ ಇವರ ಪ್ರೈಸ್ ಬ್ಯಾಂಡ್. ಅಪ್ಲೈ ಮಾಡ್ತೀರಿ ಅಂತ ಹೇಳಿದರೆ 279 ರೂಪೀಸ್ಗೆ ಅಪ್ಲೈ ಮಾಡಿ, ಬಿಕಾಸ್ ಸಣ್ಣ ಅಮೌಂಟ್ ಅಥವಾ ಕಮ್ಮಿ ಅಮೌಂಟ್ಗೆ ಹಾಕಿದರೆ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ಲಾಟ್ 14,787 ರೂಪಾಯಿಗಿರುತ್ತೆ. ಅಲ್ಲಿಂದ ಮತ್ತೆ ನೀವು HNI SHNI ಕ್ಯಾಟಗರಿಯಲ್ಲೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಹೇಳಿದರೆ 2 ಲಕ್ಷದ ಮೇಲೆ 10 ಲಕ್ಷದ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡುವಂತಹ ಅವಕಾಶ ನಿಮಗಿರುತ್ತೆ. ಫೇಸ್ ವ್ಯಾಲ್ಯೂ 2 ರೂಪಾಯಿ, ಲಾಟ್ ಸೈಜ್ 53 ಶೇರ್ಸ್, ಆ್ಯಂಡ್ ದಟ್ಸ್ ಅಬೌಟ್ ಇಟ್. ಅಲಾಟ್ಮೆಂಟ್ ಡಿಸೈಡ್ ಆಗುವಂತಹದ್ದು 16ಕ್ಕೆ 17ಕ್ಕೆ. ರೀಫಂಡ್ ಎಲೊಕೇಟ್ ಆಗುತ್ತೆ 18ನೇ ತಾರೀಕಿಗೆ. ಇದು ಕೂಡ ಲಿಸ್ಟ್ ಆಗುತ್ತೆ. ವಿಶಾಲ್ ಮೆಗಾ ಮಾರ್ಟ್ ಕೂಡ 18ನೇ ತಾರೀಕಿಗೆ ಲಿಸ್ಟ್ ಆಗ್ತಾ ಇರುವಂತಹದ್ದು. ಅಲ್ಲೇ ಇವರು ಕೂಡ ಲಿಸ್ಟಿಂಗ್ ಮಾಡ್ತಿದ್ದಾರೆ. ರಿಟೇಲ್ಸ್ನವರಿಗೆ ಬರೀ 10% ಶೇರನ್ನು ಆಫರ್ ಮಾಡ್ತಿದ್ದಾರೆ, ವಿಚ್ ಮೀನ್ಸ್ ದರ್ ಇಸ್ ಸಮಥಿಂಗ್ ದಟ್ ಇಸ್ ಗೋಯಿಂಗ್ ರಾಂಗ್ ಹಿಯರ್. ಲಾಸಸ್ ಮಾಡಿಕೊಳ್ತಿರುವಂತಹ ಸಾಧ್ಯತೆ ಇದೆ. ಸೆಬಿ ರೂಲ್ಸ್ನ ಪ್ರಕಾರ ಇವರು 10%ಗಿಂತ ಹೆಚ್ಚಿನ ತಮ್ಮ IPOದ ಪ್ರೊಸೀಡ್ಸನ್ನು ಅಥವಾ IPOದ ಆಫರನ್ನು ರಿಟೇಲರ್ಸ್ಗೆ ಕೊಡುವ ಹಾಗಿಲ್ಲ. ಸೊ ವಾಟ್ ಡಸ್ ಇಟ್ ಮೀನ್ ಮತ್ತೆ ನೋಡೋಣ. ಮೊಬಿಕ್ವಿಕ್ IPO ಪ್ರೊಮೋಟರ್ ಹೋಲ್ಡಿಂಗ್ ಎಷ್ಟಿದೆ ಈಗ? ಶೇರ್ ಹೋಲ್ಡಿಂಗ್, ಪ್ರೊಮೋಟರ್ ಹೋಲ್ಡಿಂಗ್ 32% ಇದೆ. ಶೇರ್ ಹೋಲ್ಡಿಂಗ್ ಪೋಸ್ಟ್ ಇಶ್ಯೂ 25.18% ಆಗುತ್ತೆ, ವಿಚ್ ಮೀನ್ಸ್ ದರ್ ಇಸ್ ಅ ಬಿಟ್ ಆಫ್ ಮೈನಾರಿಟಿ ಸ್ಟೇಕ್ ಇವರದ್ದೀಗ. ಮೆಜಾರಿಟಿ ಸ್ಟೇಕ್ ಇವರಿಗಿಲ್ಲ. ಫ್ಯೂಚರ್ನಲ್ಲಿ ಏನಾದರೂ ಸಮಸ್ಯೆ ಬರ್ಬೋದಾ ಗೊತ್ತಿಲ್ಲ, ಬಟ್ ರೈಟ್ ನೌ ದಟ್ ಡಸ್ ನಾಟ್ ಫೀಲ್ ಲೈಕ್ ಅ ಪ್ರಾಬ್ಲಮ್. 2008ರಲ್ಲಿ ಅದೆಲ್ಲ ಬೇಡ ನಮಗೆ. ಓಕೆ, ಕಮಿಂಗ್ ಟು ದ ಮೋಸ್ಟ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಫ್ ದಿಸ್ IPO. ನಾವು ಏನೆಲ್ಲ ಮಾತಾಡಿದ್ವಿ ಇಷ್ಟೊತ್ತು, ಏನೆಲ್ಲ ಬಿಸ್ನೆಸ್ ಮಾಡ್ತಿದ್ದಾರೆ ಅವರು. ಕ್ರೆಡಿಟ್ ಕೊಡ್ತಾರೆ, ಸಾಲಗಳನ್ನು ಕೊಡ್ತಾರೆ, ಕ್ರಾಸ್ ಸೆಲ್ಲಿಂಗ್ ಮಾಡ್ತಾರೆ. ನಿಮಗೆ ನೀವೇನೋ ಖರೀದಿ ಮಾಡೋದಕ್ಕೆ ಹೋಗಿರ್ತೀರಿ, ನಿಮಗೆ ಅದರ ಜೊತೆಗೆ ಇನ್ನೇನೋ ಒಂದು ಸೇರಿಸಿ ಮಾರಾಟ ಮಾಡ್ತಾರೆ. ಅದರ ಜೊತೆಗೆ ಪೇಮೆಂಟ್ ಗೇಟ್ವೇಗಳು ಇವರದ್ದಿದ್ದಾವೆ, ಆ ಸೌಂಡ್ ಬಾಕ್ಸಸ್ ಇದೆ, ಅದರ ಮೇಲೆ ಇವರು ರೆವೆನ್ಯೂವನ್ನೆಲ್ಲ ಜನರೇಟ್ ಮಾಡ್ತಾರೆ ಅನ್ನೋದನ್ನು ನೋಡಿದ್ವಿ. ವೆನ್ ವಿ ಕಮ್ ಟು ಸಿ ದೇಯರ್ ಫೈನಾನ್ಷಿಯಲ್ಸ್, ದರ್ ಈಸ್ ಅ ಬಿಟ್ ಆಫ್ ಪ್ರಾಬ್ಲಮ್ ದಟ್ ವಿ ಸಿ ಹಿಯರ್. ಆ್ಯಸೆಟ್ಸ್ ಮತ್ತು ರೆವೆನ್ಯೂ ಎಷ್ಟಿದೆ? 543 ಇತ್ತು, 561 ಆಯಿತು, ಅಂದರೆ ಹೆಚ್ಚಾಯಿತು. ಅಲ್ಲಿಂದ 890ಕ್ಕೆ ಹೋಯಿತು. ಲೆಟಸೇ ಒಂದು 250. ಸೊ ಇಲ್ಲಿಂದ ಇಲ್ಲಿಗೆ ಒಂದು 50% ಗ್ರೋತ್ ರೆವೆನ್ಯೂನಲ್ಲಿ ಬಂತು. ಅಲ್ಲಿಂದ ಮತ್ತೆ ಈಗ ಬರೀ 1 ಕ್ವಾರ್ಟರ್ನ ಡೇಟಾವನ್ನು ಕೊಟ್ಟಿದ್ದಾರೆ. ಐ ಡೋಂಟ್ ನೋ ವೈ. 2 ಕ್ವಾರ್ಟರ್ನದ್ದು ಕೊಡುವ ಸಾಧ್ಯತೆ ಇತ್ತು. ಮಲ್ಟಿಪ್ಲೈ ಬೈ 4 ಮಾಡಿದರೆ ನೀವು 1200 ಕೋಟಿಯಿಂದ 1300 ಕೋಟಿಯ ಆಸುಪಾಸಿನಲ್ಲಿ ಇವರ ಈ ವರ್ಷದ ರೆವೆನ್ಯೂ ಬರುವಂತಹ ಸಾಧ್ಯತೆ ಇದೆ. 890 ಕೋಟಿಯಿಂದ 1300 ಕೋಟಿ ಅಂತ ಹೇಳಿದರೆ ದ್ಯಾಟ್ ಈಸ್ ಅಗೈನ್ ಅ ಗುಡ್ ಥಿಂಗ್. 33% ಗ್ರೋತ್, ವಿಚ್ ಇಸ್ ಗುಡ್. ಸೊ ಇಷ್ಟಾದ ಮೇಲೆ ಇಲ್ಲೊಂದು ಸಮಸ್ಯೆ ಇದೆ. ಏನದು? ಇಷ್ಟೆಲ್ಲ ಬಿಸ್ನೆಸ್ ಮಾಡಿದ್ರು, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ನೋಡೋದಕ್ಕೆ ಹೋದರೆ ಅದು ನೆಗೆಟಿವ್ನಲ್ಲಿದೆ, ವಿಚ್ ಮೀನ್ಸ್ ದ್ಯಾಟ್ ದ ಬಿಸ್ನೆಸ್ ಈಸ್ ಡೂಯಿಂಗ್ ಲಾಸಸ್. 2022ರಲ್ಲಿ ಲಾಸ್ ಮಾಡ್ತಾ ಇದ್ರು, 2023ಕ್ಕೆ ಆಗಬೇಕಾದ್ರೆ ಲಾಸ್ ಕಮ್ಮಿ ಆಗಿಕೊಂಡು ಬಂತು, ಆದರೂ ಸ್ವಲ್ಪ ಲಾಸ್ ಇತ್ತು. 2024ಕ್ಕೆ ಕಮಾನ್ ದೇ ಡಿಡ್ ಅ ಗುಡ್ ಜಾಬ್. ಅವರು ಲಾಸನ್ನು ಕಳೆದುಕೊಂಡು ಲಾಭಕ್ಕೆ ಬಂದರು, 14 ಕೋಟಿ ಲಾಭವನ್ನು ಮಾಡಿದರು. ಆದರೆ ಈಗ ಮತ್ತೆ 2 ಕ್ವಾರ್ಟರ್ನಲ್ಲಿ -6 ಕ್ರೋರ್ಸ್ನಲ್ಲಿದ್ದಾರೆ. ನನ್ನ ಪ್ರಕಾರ ಇಯರ್ ಎಂಡ್ನಲ್ಲಿ 1300 ಕ್ರೋರ್ಸ್ನಷ್ಟು ಬಿಸ್ನೆಸ್ಸನ್ನು ಇವರು ಮಾಡಿದರೆ ದೇ ವಿಲ್ ಬಿ ಇನ್ ಪ್ರಾಫಿಟ್ಸ್. ಸೊ ಇಲ್ಲಿ ನಿಮಗೆ ಒಂದು ದೊಡ್ಡ ಡಿಫರೆನ್ಸ್. ಕಾಂಪಿಟೀಟರ್ ಪೇಟಿಎಮ್ ಅಂತ ನಾನು ನಿಮಗೆ ಹೇಳಿದ್ದೆ. ವೆನ್ ವಿ ಕಂಪೇರ್ ಟು ಪೇಟಿಎಮ್ನ ಜೊತೆಯಲ್ಲಿ ಇವರ ಕಂಪ್ಯಾರಿಸನನ್ನು ಮಾಡಬೇಕಾದ್ರೆ ಪೇಟಿಎಮ್ ಹ್ಯಾಸ್ ಸ್ಟಿಲ್ ನಾಟ್ ಮ್ಯಾನೇಜ್ಡ್ ಟು ಬಿ ಪ್ರಾಫಿಟೇಬಲ್. ಇದೇ ಕಾರಣಕ್ಕೆ ಪೇಟಿಎಮ್ನ ಸ್ಟಾಕ್ ಪ್ರೈಸ್ಗಳು ಅಷ್ಟು ಮೇಲಿಂದ ಕೆಳಗೆ ಬಿದ್ದು IPO ಇನ್ವೆಸ್ಟರ್ಗಳನ್ನು ಆಲ್ಮೋಸ್ಟ್ ದಿವಾಳಿ ಮಾಡಿದ್ದು. ಬಟ್ ವೆನ್ ಕಂಪೇರ್ಡ್ ಟು ಪೇಟಿಎಮ್ ದೇರ್ ಫೈನಾನ್ಷಿಯಲ್ಸ್ ಲುಕ್ ಬೆಟರ್. ಈ ವರ್ಷವೂ ಕೂಡ ಲಾಭವನ್ನು ಕಂಟಿನ್ಯೂ ಮಾಡ್ತಾರಾ ಅನ್ನೋದು ನೋಡೋದಕ್ಕೆ ಇರುವಂತಹ ಮಾತು. ನೆಟ್ ವರ್ತ್ ಇಸ್ ಓಕೆ. ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್ 205 ಕೋಟಿ ಇತ್ತು, 131 ಕೋಟಿಗೆ ಕಮ್ಮಿ ಆಯಿತು, 151 ಕೋಟಿಗೆ ಮತ್ತೆ ಚೂರು ಹೆಚ್ಚಾಯಿತು. ಈಗ ಮತ್ತೆ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ಐ ಆಮ್ ಓಕೆ, ದೇ ವಿಲ್ ಬಿ ಏಬಲ್ ಟು ಮ್ಯಾನೇಜ್ ದಿಸ್ ಅಂತ ಅನ್ನಿಸ್ತಿದೆ. ಬಟ್
ಟೋಟಲ್ ಬಾರೋವಿಂಗ್ 150 ಕೋಟಿ, 192 ಕೋಟಿ, 211 ಕೋಟಿ, ಸ್ವಲ್ಪ ಕಮ್ಮಿಯಾಗಿ 206 ಕೋಟಿ ಅಷ್ಟು ಸಾಲಗಳನ್ನು ಇವರು ಹೊಂದಿದ್ದಾರೆ. ಸಾಲಗಳು ಈಸ್ ಮ್ಯಾನೇಜಬಲ್, ಆಸೆಟ್ಸ್ ಕೂಡ ಇವರ ಬಳಿಯಲ್ಲಿ ಇದೆ, ಸಾಲಗಳು ಕೂಡ ಇದ್ದಾವೆ, ಬಟ್ ದೇ ಆರ್ ಓಕೆ ಟು ಮ್ಯಾನೇಜ್ ದ ಸಾಲ, ಬಟ್ ಸಾಲ ಇದೆ ಅನ್ನೋದನ್ನು ನೆನಪಿನಲ್ಲಿ ಇಟ್ಕೊಳ್ಳಿ. KPI ಏನಿದೆ, ಡೆಟ್ ಟು ಇಕ್ವಿಟಿ ರೇಷಿಯೋ ಇಸ್ 0.73 ವಿಚ್ ಇಸ್ ಓಕೆ, ರಿಟರ್ನ್ ಆನ್ ನೆಟ್ ವರ್ತ್ ಇಸ್ 8.66% ವಿಚ್ ಇಸ್ ಸ್ಟಿಲ್ ಓಕೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇಸ್ 9.81, ಹೈಯರ್ ಸೈಡ್ ವೆನ್ ಕಂಪೇರ್ಡ್ ಟು ಪೇಟಿಎಮ್ನದು 4.4 ಆಸುಪಾಸಿನಲ್ಲಿ ಇತ್ತು. ಸೊ ದೇರ್ ದಿಸ್ ಕಂಪ್ಯಾರಿಸನ್ ಈಸ್ ಕೈಂಡ್ ಆಫ್ ಕಾಸ್ಟ್ಲಿ ಅಂತ ಅನಿಸೋದಕ್ಕೆ ಶುರುವಾಗುತ್ತೆ ನಿಮಗೆ. IPO ಪಿಯರ್ ಕಂಪ್ಯಾರಿಸನ್ ಹಿಯರ್, ಪಿಯರ್ ಕಂಪ್ಯಾರಿಸನ್ ಇಲ್ಲೇ ಕೊಟ್ಟಿದ್ದಾರೆ ನೋಡಿ. ಒನ್ ಮೊಬಿಕ್ವಿಕ್ ಸೊಲ್ಯೂಷನ್ಸ್, ದಟ್ ಈಸ್ ಇದು ಮೊಬಿಕ್ವಿಕ್ನದ್ದು, ಅರ್ನಿಂಗ್ಸ್ ಪರ್ ಶೇರ್ ಇಸ್ 2.46, 197 ಅಂತ ಹೇಳಿದರೆ ಪೇಟಿಎಮ್ ಲಾಸ್ ಮಾಡ್ತಾ ಇದೆ, -22ನಲ್ಲಿದೆ, ನಾಟ್ ಈವನ್ ಕಂಪ್ಯಾರೇಬಲ್. ಅರ್ನಿಂಗ್ಸ್ ಪರ್ ಶೇರ್ ಪಾಸಿಟಿವ್ ಇಲ್ಲಿ, ಮತ್ತೆ ನೆಗೆಟಿವ್. NAV per share 28,209 ಪೇಟಿಎಮ್ನದ್ದು. ಸೊ ದ್ಯಾಟ್ ಈಸ್ ಅಗೇನ್ ದಿಸ್ ಇಸ್ ಚೀಪರ್ ಅಂತ ನಿಮಗೆ ಅನಿಸುತ್ತೆ. PE ಎರಡರದ್ದು ಕೊಟ್ಟಿಲ್ಲ, ಬಿಕಾಸ್ ದೇ ವೇರ್ ಡೂಯಿಂಗ್ ಲಾಸಸ್ ಅಂತ ಹೇಳುವ ಕಾರಣಕ್ಕೆ. ರಿಟರ್ನ್ ಆನ್ ನೆಟ್ ವರ್ತ್ ಇವರದ್ದು ಪಾಸಿಟಿವ್ ಇದೆ, ಪ್ರೈಸ್ ಟು ಬುಕ್ ವ್ಯಾಲ್ಯೂ ಇವರದ್ದು ಹೆಚ್ಚಿದೆ, ಪೇಟಿಎಮ್ನದ್ದು ಕಮ್ಮಿ ಇದೆ. ಬಟ್ ಆಬ್ವಿಯಸ್ಲಿ ಪೇಟಿಎಮ್ನದ್ದು ಕಮ್ಮಿ ಇರುತ್ತೆ, ಯಾಕೆ ಅಂತ ಹೇಳಿದರೆ ಅವರು ಲಾಸ್ ಮಾಡಿಕೊಳ್ತಾ ಇದ್ದಾರೆ ಅನ್ನುವ ಕಾರಣಕ್ಕೆ. ಸೊ ದ್ಯಾಟ್ ವಿ ಡಿಸ್ಕಸ್ಡ್. ಈಗ ನಾವು ಇಲ್ಲಿ ಇವರು ಆಬ್ಜೆಕ್ಟ್ಸ್ ಆಫ್ ಇಶ್ಯೂವನ್ನು ಏನಕ್ಕೆ ಯೂಸ್ ಮಾಡ್ತಿದ್ದಾರೆ ಅನ್ನೋದನ್ನು ಒಮ್ಮೆ ನೋಡಿಬಿಡೋಣ. ಏನಕ್ಕೆ ಉಪಯೋಗ ಮಾಡ್ತಿದ್ದಾರೆ IPOದಿಂದ ಬಂದ ದುಡ್ಡನ್ನು? ಗ್ರೋತ್ ಆಫ್ ಫೈನಾನ್ಷಿಯಲ್ ಸರ್ವಿಸಸ್ ಬಿಸ್ನೆಸ್ ಮಾಡೋದಕ್ಕೆ, ಫಂಡಿಂಗ್ ಗ್ರೋತ್ ಇನ್ ಪೇಮೆಂಟ್ ಸರ್ವಿಸಸ್ ಬಿಸ್ನೆಸ್, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಫಾರ್ ದ ಪೇಮೆಂಟ್ ಡಿವೈಸಸ್ ಬಿಸ್ನೆಸ್, ಜನರಲ್ ಕಾರ್ಪೊರೇಟ್ ಪರ್ಪಸಸ್, ಇನ್ವೆಸ್ಟ್ಮೆಂಟ್ ಇನ್ ಡೇಟಾ, ML, AI ಆ್ಯಂಡ್ ಪ್ರಾಡಕ್ಟ್ ಟೆಕ್ನಾಲಜಿ. ಇದಿಷ್ಟನ್ನು ಮಾಡೋದಕ್ಕೆ ನಮ್ಮ IPOದ ಪ್ರೊಸೀಡ್ಸನ್ನು ಉಪಯೋಗ ಮಾಡ್ತಿದ್ದೀವಿ ಅಂತ ಹೇಳ್ತಿದ್ದಾರೆ. ಬಿಸ್ನೆಸ್ಗೆ ಖರ್ಚುಗಳು ನಡೀತಿದ್ದಾವೆ, ಡಿವೈಸ್ಗಳು, ಅದೇ ಆ ಸೌಂಡ್ ಬಾಕ್ಸ್ ಬರುತ್ತಲ್ಲ, ಅದರ ಬಿಸ್ನೆಸ್ಸನ್ನು ಎಕ್ಸ್ಪಾಂಡ್ ಮಾಡೋದಕ್ಕೆ ಅಲ್ಲಿಯೂ ಕೂಡ ಖರ್ಚನ್ನು ಮಾಡ್ತಿದ್ದಾರೆ. ಮೂರನೇ ಪಾಯಿಂಟ್, ಇನ್ವೆಸ್ಟ್ಮೆಂಟ್ ಇನ್ ಡೇಟಾ, ML, AI ಆ್ಯಂಡ್ AI ಪ್ರಾಡಕ್ಟ್ ಆ್ಯಂಡ್ ಟೆಕ್ನಾಲಜಿ. ಇದು ಒಂದು ರೀತಿಯಲ್ಲಿ ಹೇಗೆ ಅಂತ ಹೇಳಿದರೆ, ನಿಜವಾಗಿಯೂ ಮಾಡಿದರೆ ಇಟ್ ಇಸ್ ಗುಡ್. ಬಟ್ ಮೋಸ್ಟ್ ಕಂಪನೀಸ್ ವಿಚ್ ಆರ್ ವರ್ಕಿಂಗ್ ಇನ್ ಫಿನ್ಟೆಕ್ ಪ್ಲಾಟ್ಫಾರ್ಮ್ ಅಥವಾ ಟೆಕ್ನಾಲಜಿ ಡೊಮೇನ್ನಲ್ಲಿ ವರ್ಕ್ ಮಾಡ್ತಿರುವವರೆಲ್ಲ ಸುಮ್ಮನೆ ಎಲ್ಲದಕ್ಕೂ AI, ML, ಟೆಕ್ನಾಲಜಿ ಅಂತ ಹೇಳುವಂತಹ ವರ್ಡ್ಗಳ ಬಳಕೆಯನ್ನು ಮಾಡ್ತಿದ್ದಾರೆ. ನಿಜವಾಗಿಯೂ ಸರಿಯಾಗಿ ಉಪಯೋಗ ಮಾಡಿದರೆ AI, ML ಅನ್ನು ಬಳಕೆ ಮಾಡಿಕೊಂಡು ಡೆಡಿಕೇಟೆಡ್ ಆಗಿರುವಂತಹ ಟಾರ್ಗೆಟೆಡ್ ಆ್ಯಡ್ ಸ್ಪೆಂಡಿಂಗ್ ಮಾಡೋದಕ್ಕೆ, ಟಾರ್ಗೆಟೆಡ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯ ಇದೆ. ವಿಲ್ ದೇ ಡೂ ಇಟ್ ಗೊತ್ತಿಲ್ಲ. ಇವರ ಸಾಲಗಳ ಬಗ್ಗೆ ಇರುವಂತಹ ಒಂದು ಸೆಕ್ಷನ್ನಲ್ಲಿ, ಕ್ರೆಡಿಟ್ ಲೋನ್ಗಳನ್ನು ಕೊಡ್ತೀವಿ ಅಂತ ಹೇಳುವಂತಹ ಒಂದು ಸೆಕ್ಷನ್ನಲ್ಲಿ ಇವರು ಬರೆದಿದ್ದಾರೆ. ಒಬ್ಬ ಯೂಸರ್ನ ಫೋನ್ ಯೂಸೇಜ್, ಆ್ಯಪ್ ಯೂಸೇಜ್ ಮತ್ತು ಆ್ಯಪ್ನಲ್ಲಿ ಆತ ಮಾಡ್ತಾ ಇರುವಂತಹ ಸ್ಪೆಂಡಿಂಗ್ ಹ್ಯಾಬಿಟ್ಗಳನ್ನು ನೋಡಿಕೊಂಡು ಆ ವ್ಯಕ್ತಿ ಮುಂದೆ ಡಿಫಾಲ್ಟ್ ಆಗ್ತಾನಾ ಇಲ್ಲವಾ ಅನ್ನುವಂತಹ ಆಲೋಚನೆಯನ್ನು ನಾವು ಮಾಡ್ತೀವಿ. ಬೇಸ್ಡ್ ಆನ್ ದ್ಯಾಟ್ ವಿ ವಿಲ್ ಟೇಕ್ ಅ ಕಾಲ್ ಅಂತೆಲ್ಲ ಹೇಳ್ತಿದ್ದಾರೆ. ಸೊ ಆಲ್ ಇನ್ ಆಲ್ ಹೇಗಿದೆ ಈ IPO ಅನ್ನುವ ಪ್ರಶ್ನೆಯನ್ನು ನೀವು ಕೇಳಿದರೆ, ಇಟ್ ಈಸ್ ಅ ಗುಡ್ IPO. ಫಿನ್ಟೆಕ್ ಪ್ಲಾಟ್ಫಾರ್ಮ್ಗಳ ಎರಡು ಕಂಪ್ಯಾರಿಸನ್ ನೀವು ಮಾಡೋದಾದರೆ ಪೇಟಿಎಮ್ ಜೊತೆಗೆ ಕಂಪೇರ್ ಮಾಡಿದಾಗ ದಿಸ್ ಇಸ್ ಪ್ರಾಫಿಟೇಬಲ್. ಪ್ರಾಫಿಟ್ಗಳನ್ನು ಹೆಚ್ಚು ಮಾಡಿಕೊಂಡು ಹೋಗಬೇಕಾಗಿರುವಂತಹದ್ದು ಇವರ ಮುಂದೆ ಇರುವಂತಹ ಕೆಲಸ. ಬಿಸ್ನೆಸ್ ಅವಕಾಶಗಳು ತುಂಬ ಇದ್ದಾವೆ ಫ್ಯೂಚರ್ನಲ್ಲಿ. ನಾವು ಅದನ್ನೇ ಓದಿದ್ವಿ, ಭಾರತೀಯರು ಖರ್ಚು ಮಾಡೋದು ಹೆಚ್ಚಾಗುತ್ತೆ, ಸಾಲ ಮಾಡೋದು ಹೆಚ್ಚಾಗುತ್ತೆ, ಡಿಜಿಟಲ್ ಪೇಮೆಂಟ್ಗಳನ್ನು ಮಾಡೋದು ಹೆಚ್ಚಾಗುತ್ತೆ. ಇದೆಲ್ಲವೂ ಕೂಡ ಪಾಸಿಟಿವ್ಗಳೇ ಇವರಿಗೆ. ಆ್ಯಂಡ್ ಆಲ್ಸೋ ಮಾರ್ಕೆಟ್ನಲ್ಲಿ ಇದರ ಬಗ್ಗೆ ಪಾಸಿಟಿವ್ ಸೆಂಟಿಮೆಂಟ್ ಇರೋದಕ್ಕೆ ಇನ್ನೊಂದು ಕಾರಣ, ಇದೊಂದು ಫ್ರೆಶ್ ಇಶ್ಯೂ ಆಗಿರುವ ಕಾರಣದಿಂದಾಗಿ ಝೀರೋ ಆಫರ್ ಫಾರ್ ಸೇಲ್ ಇಲ್ಲಿದೆ. 40%ನಷ್ಟು, 40-50%ನಷ್ಟು ಆಲ್ಮೋಸ್ಟ್ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ ನಮಗೆ. ಸೊ ಹಾಗಾಗಿ ಇಫ್ ಯು ಆಸ್ಕ್ ಮೀ, ಯು ಕ್ಯಾನ್ ಅಪ್ಲೈ ಫಾರ್ ಲಿಸ್ಟಿಂಗ್ ಗೇನ್ಸ್, ಯು ಕ್ಯಾನ್ ಅಪ್ಲೈ ಫಾರ್ ಶಾರ್ಟ್ ಟರ್ಮ್ ಪ್ರಾಸ್ಪೆಕ್ಟ್ಸ್ ಆ್ಯಸ್ ವೆಲ್. ಲಾಂಗ್ ಟರ್ಮ್ನಲ್ಲಿ ನಾವು ಈ IPOವನ್ನು ನೋಡಬೇಕಾಗಿರುವಂತಹದ್ದು ಫ್ಯೂಚರ್ ಪ್ರಾಫಿಟ್ಗಳನ್ನು ಡ್ರೈವ್ ಮಾಡ್ತಾರಾ, ಬಿಸ್ನೆಸ್ ಎಕ್ಸ್ಪಾನ್ಷನ್ ಆಗುತ್ತಾ ಅನ್ನೋದನ್ನು ಆಲೋಚನೆ ಮಾಡಿಕೊಂಡು ಒಂದು 3-4 ವರ್ಷದ ಡೇಟಾವನ್ನು ನೋಡಿದರೆ ಸೈಕ್ಲಿಕ್ ಬಿಹೇವಿಯರ್ ಕಾಣ್ತಾ ಇದೆ. ಒಂದು ಸತಿ ಪಾಸಿಟಿವ್ ಆಗ್ತಿದೆ, ಒಂದು ಸತಿ ನೆಗೆಟಿವ್ ಆಗ್ತಿದೆ. ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಬೇಕು. ಬಟ್ ಲುಕ್ಸ್ ಆಫ್ ಇಟ್ ಅಟ್ಲೀಸ್ಟ್ ಈಗ ನೋಡ್ತಾ ಇರುವ ರೀತಿಯಲ್ಲಿ ನೋಡಿದರೆ ಲಿಸ್ಟಿಂಗ್ ಏನು ಚೆನ್ನಾಗಿರುತ್ತೆ. ಈ IPOದಲ್ಲಿ ಲಿಸ್ಟಿಂಗ್ ಏನ್ಗೆ ಅಪ್ಲೈ ಮಾಡ್ತಿದ್ದೀರಾ ಅಂತ ಹೇಳಿದರೆ ಅಪ್ಲೈ ಮಾಡುವಂತಹ ಪ್ರಯತ್ನವನ್ನು ಮಾಡಬಹುದು. ಬಟ್ ಅಂಡರ್ಸ್ಟ್ಯಾಂಡ್ ದಿಸ್, ಈ ವಿಡಿಯೋದ ಪರ್ಪಸ್ ನಿಮಗೆ ಫೈನಾನ್ಷಿಯಲ್ ಅಡ್ವೈಸ್ ಕೊಡೋದಲ್ಲ, ಇದು ಫೈನಾನ್ಷಿಯಲ್ ಅಡ್ವೈಸ್ ಅಲ್ಲ. ನನ್ನ ಮಾತುಗಳನ್ನು ರೆಕಮೆಂಡೇಶನ್ ಅಂತ ಹೇಳಿ ದಯವಿಟ್ಟು ಕನ್ಸಿಡರ್ ಮಾಡಬೇಡಿ. ಇದು ಬರೀ ಎಜುಕೇಷನಲ್ ಪರ್ಪಸ್ಗೆ ಇರುವಂತಹ ವಿಡಿಯೋ. ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಯಿತು. ಒಂದು ವೇಳೆ ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ನೋಡಿದ್ದೀರಿ ಅಂತ ಹೇಳಿ ಆದರೆ ಮೊಬಿಕ್ವಿಕ್ ಅಂತ ಕಮೆಂಟ್ ಮಾಡಿ. ಹೋಗಿ ಬರ್ತೀನಿ. ನಾನು ನಿಮ್ಮ ಆಶೀಶ್ ಸರಡ್ಕ.